ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ.ಜೆ. ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನಪ್ಪ ಇಂದಿನ ವಿಶೇಷ ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದೆ, ಇವತ್ತು PSI ರಿಲೇಟೆಡ್ ಏನು ಮಾಹಿತಿ ಕೊಡ್ತೀನಿ. ಯಾವ ರೀತಿ ಓದಬೇಕು, PSI ಓದ್ತಾ ಇರೋ ಸ್ಪರ್ಧಾರ್ಥಿಗಳು ಏನೆಲ್ಲ ಸಬ್ಜೆಕ್ಟನ್ನು ಓದಬೇಕು, ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ನಾಳೆ ಕೊಡ್ತೀನಿ, PSI ಏನು ಓದುವ ಸ್ಪರ್ಧಾರ್ಥಿಗಳಿಗೆ ನಾಳೆ ಮಾಹಿತಿ ಕೊಡ್ತೀನಿ. ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಅಕ್ಸಾ ಸಂಘಟನೆಯು ಧಾರವಾಡದಲ್ಲಿ ಏನು ಹೋರಾಟ ಮಾಡಬೇಕಂತ ಪೊಲೀಸ್ ಪರ್ಮಿಷನ್ ಕೇಳಿತ್ತು. ಬಟ್ ಪೊಲೀಸ್ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ಕೆಲವೊಬ್ಬರು ಫೋನ್ ಮಾಡಿ, ಸರ್ ನೀವು ಯಾಕೆ ಬಂದಿಲ್ಲ ಅಂತ, ಏನು ಹೋರಾಟಕ್ಕೆ ಅಂತ ಕ್ವಶನ್ ಕೇಳಿದ್ರು. ಆ್ಯಕ್ಚುಲಿ ನನಗೆ ನೆನ್ನೆನೇ ಮಾಹಿತಿ ಗೊತ್ತಿತ್ತು ಪರ್ಮಿಷನ್ ಸಿಕ್ಕಿಲ್ಲ ಅಂತ, ಆ ಕಾರಣದಿಂದ ಬಂದಿಲ್ಲ. ಬಟ್ ರೆಡಿ ಆಗಿದೆ ಆ್ಯಕ್ಚುಲಿ, ಏನು ಧಾರವಾಡ ಬರೋದಕ್ಕೆ ಏನು ಪರ್ಮಿಷನ್ ಸಿಕ್ಕಿಲ್ಲ ಅಂದ ಕಾರಣಕ್ಕಾಗಿ ನಾನು ಧಾರವಾಡ ಬರೋಕ್ಕಾಗಲಿಲ್ಲ. ಬಟ್ 11 ಗಂಟೆಗೆ ನಾನು ಇವತ್ತು ಕೋರ್ಟ್ಗೆ ಹೋದಾಗ 11 ಗಂಟೆ ಅಷ್ಟರಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡಿದಾಗ ಹೋರಾಟ ಏನು ಪ್ರಾರಂಭ ಆಗಿತ್ತು. ಬಟ್ ಏನೇ ಆಗಿರಲಿ, ನಾನು ಇಲ್ಲಿಂದನೇ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾರಿಗಂದರೆ ಉತ್ತರ ಕರ್ನಾಟಕದ ಯಾರೆಲ್ಲ ಸ್ಟೂಡೆಂಟ್ಸು ಇವತ್ತು ಭಾಗಿಯಾಗಿದ್ರಿ ಹೋರಾಟದಲ್ಲಿ, ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿರೋದಕ್ಕೆ ತುಂಬ ಖುಷಿ ಆಯಿತು. ಬಟ್ ನನ್ನ ತಮ್ಮನಲ್ಲಿ ಹೇಳಿದ್ದೀನಿ, ಶಿಕ್ಷಣ, ಸಂಘಟನೆ, ಹೋರಾಟ. ನಿಮ್ಮ ಯಾವುದೇ ಒಂದು ಹಕ್ಕನ್ನು ಪಡ್ಕೋಬೇಕಾದ್ರೆ ಮೊದಲಿಗೆ ಶಿಕ್ಷಣ ಇರಬೇಕು, ಶಿಕ್ಷಣ ಜೊತೆಗೆ ಸಂಘಟನೆ ಇರಬೇಕು, ಸಂಘಟನೆ ಆದ ನಂತರ ಹೋರಾಟ ಮಾಡಬೇಕು. ಬಟ್ ಇವತ್ತಂತೂ ಅದಕ್ಕೆ ಒಂದು ಏನು ಪರಿಪೂರ್ಣ ಅರ್ಥ ಸಿಕ್ಕಂಗಾಯಿತು. ಎಲ್ಲರಿಗೂ ಇಲ್ಲಿಂದನೇ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಬಟ್ ನನಗೆ ಏನಪ್ಪ ಅಂದಿದ್ರೆ, ನಿನ್ನೆ ಏನು ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದರೆ ನಾನು ಖಂಡಿತವಾಗ್ಲೂ ಬರ್ತಾಯಿದ್ದೆ. ನನಗೆ ಗೊತ್ತಾಯಿತು ಪೊಲೀಸ್ ಪರ್ಮಿಷನ್ ಸಿಕ್ಕಿಲ್ಲ ಅಂತ, ಆ ಕಾರಣದಿಂದ ಬಂದಿಲ್ಲ. ಈವ್ನಿಂಗ್ ಬಂದು ಆ್ಯಕ್ಚುಲಿ ಎಲ್ಲ ಏನು ಧಾರವಾಡದಲ್ಲಿರೋ ಏನು ನನ್ನ ಸ್ನೇಹಿತರಾಗಿರ್ಬೋದು ಎಲ್ಲರಿಗೂ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಯಾರಾದರೂ ಸ್ಟೂಡೆಂಟ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಏನು ಅಂತ ಮಾಹಿತಿ ಕಲೆಕ್ಟ್ ಮಾಡಿದೆ. ಬಟ್ ಯಾವುದೇ ಒಂದು ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಸರ್ ಅಂತ ಹೇಳಿದ್ರು. ತೇಲಿ ಸರ್ಗೆ ಕಾಲ್ ಮಾಡಿದ್ದೆ. ತೇಲಿ ಸಾರು ಏನು ಎಲ್ಲ ಪ್ರತಿಯೊಂದು ಮಾಹಿತಿ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ಹಾಗೆ ಮತ್ತು ಮಂಜುನಾಥ್ ಜಿಯೋಗ್ರಫಿ ಕ್ಲಾಸ್ ಮಾಡ್ತಾರೆ, ಅವ್ರಿಗೆ ಕಾಲ್ ಮಾಡಿದ್ದೆ. ಅವರು ನನ್ನ ಹತ್ರ ಶೇರ್ ಮಾಡಿಕೊಂಡ್ರು ಏನೇನಾಯಿತು ಇವತ್ತು ಧಾರವಾಡದಲ್ಲಿ, ಯಾವುದಾದ್ರೂ ವಿದ್ಯಾರ್ಥಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಕೇಳಿದಾಗ, ಇಲ್ಲ ಸರ್ ಆ ರೀತಿ ಏನಾದರೂ ಅಹಿತಕರ ಘಟನೆಗಳು ನಡೆದಿಲ್ಲ, ಇನ್ ಕೇಸ್ ಏನಾದರೂ ಆ ಥರ ಆಗಿದ್ದರೆ ನಿಮಗೆ ಇಂಟಿಮೇಟ್ ಮಾಡ್ತಿದ್ವಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನಪ್ಪ ಉತ್ತರ ಕರ್ನಾಟಕ ಸ್ಟೂಡೆಂಟ್ಸು ಇವತ್ತು ಬೆಂಕಿ. ನಾನು ನೋಡಿದೆ, ಏನು ವಿಡಿಯೋಸು ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಎಲ್ಲ ಏನು ಅಕ್ಸಾ ಸಂಘಟನೆಗೆ ನಿಮ್ಮ ಏನು ಬೆಂಬಲ ತೋರಿಸಿದ್ದು, ಹಾಗೆ ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಅಂದರೆ 2ನೇ ತಾರೀಕು ಹಿಯರಿಂಗ್ ನೋಡೋಣ ಏನಾಗುತ್ತೆ 56% ರಿಸರ್ವೇಷನ್ ಬಗ್ಗೆ. ನನಗಂತೂ ಖುಷಿ ಆಯಿತು. ಇವತ್ತು ಅಷ್ಟೊಂದು ಸ್ಟೂಡೆಂಟ್ಸ್ ಪವರನ್ನು ತೋರಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದೀರಾ. ಮೊದಲಿಗೆ ಕಾಂತಕುಮಾರ್ ಅವರಿಗೆ ಧನ್ಯವಾದಗಳು ತಿಳಿಸೋಣ ಸ್ಟೂಡೆಂಟ್ಸ್ ಪರವಾಗಿ. ಇಲ್ಲಿ ಅಂದರೆ ಎಲ್ಲ ಸಂಸ್ಥೆಗಳು ಭಾಗಿಯಾಗಿದ್ದರು. ಎಲ್ಲ ಸಂಸ್ಥೆಗಳು ಅನ್ನೋದಕ್ಕಿಂತ ಆ್ಯಕ್ಚುಲಿ ನಿನ್ನೆ ಏನು ಪೊಲೀಸ್ ಸ್ಟೇಷನಿಂದ ಆ್ಯಕ್ಚುಲಿ ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗೂ ಕರೆ ಮಾಡಿರ್ತಾರೆ. ನಾಳೆ ನಾವು ಪರ್ಮಿಷನ್ ಕೊಟ್ಟಿಲ್ಲ, ಯಾವುದೇ ರೀತಿಯ ನೀವು ಭಾಗಿಯಾಗಬೇಡಿ ಅಂತಲೂ ಮಾಹಿತಿ ಹೋಗಿರೋದು ನನಗೆ ಗೊತ್ತಾಗಿದೆ. ಆ ಕಾರಣದಿಂದ ಕೆಲವೊಬ್ಬರು ಮಾತ್ರ ಬೆಳವಣಿಗೆಯಷ್ಟು ಮಾತ್ರ ಬಂದಿದ್ದರು. ಬಟ್ ಏನೇ ಆಗಿರಲಿ, ಬಟ್ ಸಕ್ಸಸ್ ಅಂತೂ ಇವತ್ತು ತುಂಬ ಚೆನ್ನಾಗಿ ಹೋರಾಟ ಆಯಿತು. ಇದೇ ರೀತಿಯಾಗಿ ನೀವು ಇಲ್ಲಿ ಏನು 11ನೇ ತಾರೀಕು ಫೆಬ್ರವರಿ 11ನೇ ತಾರೀಕು ಹೋರಾಟ ಇದ್ದಿದ್ರೆ ಅದರ ಕಥೆನೇ ಬೇರೆ ಇರ್ತಿತ್ತು. ಬಟ್ ಇವತ್ತಂತೂ ರಿಯಲಿ ಹೇಳ್ತಾ ಇದ್ದೀನಿ, ಇಲ್ಲಿಂದನೇ ಧನ್ಯವಾದಗಳು ಎಲ್ಲ ಉತ್ತರ ಕರ್ನಾಟಕದ ಮಂದಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ನಿಮ್ಮ ಪವರ್ ಏನು ಅಂತ ನೀವು ಇವತ್ತು ಪ್ರೂವ್ ಮಾಡಿದ್ದೀರಾ. ನಿಮ್ಮ ಹೋರಾಟಕ್ಕೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಸ್ಟಡಿ ಮಾಡ್ತಾಯಿರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಸರ್ಕಾರ ಯಾವಾಗ ಏನೇನು ಬದಲಾವಣೆ ತರುತ್ತೆ, ಏನೇನು ಮಾಡ್ತಾರಂತೆ ಯಾರಿಗೂ ಗೊತ್ತಾಗೋದಿಲ್ಲ. ರಾತ್ರೋರಾತ್ರಿ ಏನೂ ಆಗುತ್ತೆ, ರಾತ್ರೋರಾತ್ರಿನೇ ಫಾರ್ ಎಕ್ಸಾಂಪಲ್ ನೋಡಿ, ಏನು CM ಬದಲಾವಣೆ ಅದು ಇದು ಅಂತ ರಾತ್ರೋರಾತ್ರನೇ ಆಗಿಬಿಡುತ್ತೆ, ಸರ್ಕಾರಗಳೇ ಉರುಳಿ ಹೋಗುತ್ತೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ಹೋರಾಟ ಇವತ್ತು ಯಶಸ್ಸು ತಂದುಕೊಟ್ಟಿದೆ ನಿಮಗೆ. ಖಂಡಿತವಾಗಲೂ ನೋಟಿಫಿಕೇಷನ್ಸ್ ಆಗುತ್ತೆ ಅನ್ನೋ ಭರವಸೆ ನನಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಮತ್ತು ಹೋರಾಟಕ್ಕೆ ಏನು ಇನ್ ಕೇಸ್ ಅವರು ಸರ್ಕಾರ ಏನಾದರೂ ನಮ್ಮ ಹೋರಾಟಕ್ಕೆ ಅಂದರೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಏನು ಸ್ಪಂದಿಸಿಲ್ಲ ಅಂದರೆ
ಇನ್ನೂ ಬೃಹತ್ ಮಟ್ಟದ ಹೋರಾಟ ಮಾಡೋಣ, ನಾನು ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಉತ್ತರ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿಂದನೇ ಎಲ್ಲರಿಗೂ ಒಂದು ದೊಡ್ಡ ಹ್ಯಾಟ್ಸಪ್ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಅಷ್ಟೊಂದು ಲೈಕ್ ನೋಡ್ತಿದ್ರೆ ನಮಗೆ ಒಂಥರ ರೋಮಾಂಚನ ಆಗ್ತಿತ್ತು, ಏನಪ್ಪ ಆಗುತ್ತೆ ಇವತ್ತು ಅಂತ. ಬಟ್ ಬರೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಮಾಹಿತಿ ಪೊಲೀಸ್ ಪರ್ಮಿಷನ್ ಸಿಕ್ಕಿರಲಿಲ್ಲ, BJP ಒಂದು ಇದಕ್ಕೆ ಪರ್ಮಿಷನ್ ಸಿಕ್ಕಿತ್ತು. ಬಟ್ ಆದ್ರೂ ಅವರು ಸಪೋರ್ಟ್ ಮಾಡಿದ್ದಾರೆ, ವಿರೋಧ ಪಕ್ಷದವರಾಗಿ ಅವರು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಅಕ್ಸಾ ಸಂಘಟನೆಯ ಸಂಸ್ಥಾಪಕರಾದ ಕಾಂತಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೊತೆಗೆ ಅವ್ರು ತುಂಬ ನೋಡ್ಬೋದು, ಅಷ್ಟೊಂದು ಸ್ಟೂಡೆಂಟ್ಸ್ ಪರವಾಗಿ ಯಾರೂ ಹೋರಾಟ ಮಾಡಿಲ್ಲ ಇಲ್ಲಿ ತನಕ. ಆ್ಯಕ್ಚುಲಿ ಈ 20-21ನೇ ಶತಮಾನದಲ್ಲಿ ಯೂತ್ ಯಾರೂ ಅಷ್ಟೊಂದು ಹೋರಾಟ ಮಾಡಲಿಲ್ಲ. ಅವರಿಗೆ ಅಂದರೆ ಸ್ಟೇಷನ್ಗೆ ಕರ್ಕೊಂಡೋಗಿದ್ದಾರೆ ಅಂತ ಮಾಹಿತಿ ಬಂತು. ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ. ಖಂಡಿತವಾಗಲೂ ಸ್ಟೂಡೆಂಟ್ಸ್ ಪರವಾಗಿ ಯಾವಾಗಲೂ ಜೊತೆಗಿರ್ತೀನಿ. ಸ್ಟೂಡೆಂಟ್ಸ್ಗೆ ಏನಾದರೂ ಆಗಿದೆಯಾ ತೊಂದರೆ, ಯಾರನ್ನಾದರೂ ಅರೆಸ್ಟ್ ಮಾಡಿದಾರಾ ಅನ್ನೋದೊಂದು ಸ್ವಲ್ಪ ಭಯ ಇತ್ತು. ಬಟ್ ಯಾರಿಗೂ ಏನೂ ಆಗಿಲ್ಲ ಅಂತ ತೇಲಿ ಸರು ಮತ್ತು ಮಂಜುನಾಥ್ ಸರು ಇಂಟಿಮೇಟ್ ಮಾಡಿದ್ರು. ಸರ್, ಆ ಥರ ಏನಾದರೂ ಆದರೆ ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀವಿ, ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರಬೇಕು ಅಂತ ಹೇಳಿದ್ರು. ಖಂಡಿತ ಸರ್, ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತೀನಿ, ಹಾಗೆ ಕರ್ನಾಟಕದ ಸ್ಟೂಡೆಂಟ್ಸ್ ಪರವಾಗಿ ಯಾವಾಗಲೂ ಇದ್ದೇ ಇರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಇವತ್ತು ಹೋರಾಟವನ್ನು ಸಕ್ಸಸ್ ಮಾಡಿದ ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೂ ಇಲ್ಲಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.